ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾವೇರಿ, ಇದಕ್ಕಿದ್ದಾಗೆ ನಿನ್ನ ಆಕ್ಸಿಡೆಂಟ್ ಕೇಸ್ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡುವಂತ ಅಗತ್ಯ ಏನಿತ್ತು? ರಾಜೇಶ್ ಆಕ್ಸಿಡೆಂಟ್ ವಿಚಾರವಾಗಿ ಫಾಲೋ ಅಪ್ ಮಾಡ್ತಾ ಇದ್ದಂತ ನೀನು ದಿಢೀರಂತ ಈ ಹೆಜ್ಜೆ ಇಡೋದಕ್ಕೆ ಕಾರಣ ಏನು? ಕಾರಣ ನಮ್ಮಮ್ಮ ಹೇಳಿದ ಮಾತು ಸರ್. ನಿನಗೆ ಆಕ್ಸಿಡೆಂಟ್ ಮಾಡಿಸ್ದವ್ರೆ ನಿಮ್ ತಂದೆ ಆಕ್ಸಿಡೆಂಟ್ಗೂ ಕಾರಣ ಅಂತ ಅವರು ಸ್ಟ್ರಾಂಗ್ ಆಗಿ ಹೇಳಿದ್ರು. ದಾರಿ ಕಾಣದೆ ನಿಂತಿದ್ ನನಗೆ ಅದೊಂದು ದಾರಿ ಆಯ್ತು. ಅದು ಅಲ್ದೆ ನನಗ್ ಗೊತ್ತಿರೋ ಪ್ರಬಲ ಇವ್ರೊಬ್ರೆ. ಆದ್ರೆ ರೌಡಿಗಳು ಈ ಪ್ರಬಲ ಅಲ್ಲ ಇನ್ನೊಬ್ಬ ಪ್ರಬಲ ಅಂತ ಮಾತನ್ನ ತಿರುಗಿಸಿದ್ರು. ಆಗ ಡೌಟ್ ಬಂದು ನಾನ್ ಕಂಪ್ಲೇಂಟ್ ಕೊಟ್ಟಿದ್ದು. ಬರೀ ಅಷ್ಟೇ ಅಲ್ಲ, ಇನ್ನೂ ಏನೋ ದೊಡ್ಡ ಕತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಕಾವೇರಿ ಅಷ್ಟೆಲ್ಲ ಮಾತಾಡ್ತಿದ್ರು, ನಿಮ್ಮ ಅಕ್ಕ ಏನು ಮಾತಾಡದೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ನನಗೆ ಡೌಟ್ ಬರ್ತಾ ಇದೆ. ಹೌದು, ಲಾಸ್ಟ್ ಟೈಮು ಪೊಲೀಸರು ಬಂದು ಭಾವನ್ ಕರ್ಕೊಂಡು ಹೋಗಿ ಆಮೇಲೆ ಮನೆಗೆ ವಾಪಸ್ ಕರ್ಕೊಂಡು ಬಂದ್ಮೇಲೆ ಅಕ್ಕ ಅಪ್ಪನ ಮುಂದೆ ಎಷ್ಟೆಲ್ಲ ರಂಪಾಟ ಮಾಡಿದ್ಲು. ಆದ್ರೆ ಇವತ್ತು ಸೈಲೆಂಟ್ ಆಗಿರೋದು ನೋಡಿದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ. ನನಗೂ ಆಶ್ಚರ್ಯ ಆಗ್ತಾ ಇತ್ತು ಕಾವೇರಿ. ನಿನ್ನ ನಡೆ ನುಡಿ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇತ್ತು. ಮನೇಲಿ ವಿಷಯ ಹೇಳ್ಬಾರ್ದು ಅಂತ ಹೇಳಿ ನಿನಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿ ಹೇಳ್ದೆ. ನನ್ನ ಬಾಯಿನ ಮುಚ್ಚಿಸ್ದೆ ಅಲ್ವಾ? ಇವತ್ತು ನೀನು ಒಳ್ಳೆಯವಳಾಗಿ ನಿಂತಿರಬಹುದು, ಆದ್ರೆ ಆ ನಿನ್ನ ಒಳ್ಳೆತನ ನಿನ್ನ ಪಾಲಿಗೆ ವಿಷವಾಗಿ ಬದಲಾಗಿ ಎಲ್ರಿಗೂ ನೀನೊಂದು ವಿಷ ಅಂತ ಅರ್ಥ ಆಗಿ ನಿನ್ನನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕಾತ್ಯಾಯಿನಿನೇ ಅಲ್ಲ. ವಿಷಾನೇ ನುಂಗಿದ್ರು ಶಿವ ಅವನು ಎಲ್ರಿಗೂ ಒಳ್ಳೆದನ್ನೇ ಬಯಸ್ದ. ನೀನು ಹಾಗೆ ಕಾವೇರಿ, ಎಷ್ಟೇ ಕಷ್ಟಗಳನ್ನ ಅನುಭವಿಸಿದ್ರು ಎಲ್ರಿಗೂ ಒಳ್ಳೆದನ್ನೇ ಬಯಸ್ತೀಯ. ಆದ್ರೆ ಆ ಕಟುಕರು ನನ್ನ ಮನೇಲೇ ಇದ್ರು ಅನ್ನೋದನ್ನ ನಾನು ಯಾವತ್ತೂ ಗಮನಿಸ್ಲಿಲ್ಲ. ಇಲ್ಲಾಗ್ತಿರೋದನ್ನೆಲ್ಲ ನೋಡ್ತಿದ್ರೆ ನನ್ನ ಮನ್ಸಿಗೆ ತುಂಬಾ ದುಃಖ ಆಗ್ತಿದೆ ಕಾವೇರಿ. ಸರ್, ದಯವಿಟ್ಟು ನೀವು ಈಗಲೇ ಅವರೇ ಅಪ್ಪನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಸಿದ್ದು ಅಥವಾ ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಡಿಸೈಡ್ ಆಗಕ್ಕೆ ಹೋಗ್ಬೇಡಿ. ಪೊಲೀಸ್ ಇನ್ಸ್ಪೆಕ್ಟರು ಒಂದು ಮಾತು ಹೇಳಿದ್ರು, ಅನುಮಾನ ಅನ್ನೋದೇ ಅಪರಾಧಿನ ಹಿಡಿಯೋದಿಕ್ಕೆ ಇರೋ ಒಂದೇ ಒಂದು ದಾರಿ ಅಂತ. ಅದಕ್ಕೆ ಪೊಲೀಸರು ಎಲ್ರನ್ನೂ ಅನುಮಾನ ದೃಷ್ಟಿಯಿಂದಾನೇ ನೋಡ್ತಾರೆ. ನಾನು ಕೂಡ ಅವ್ರನ್ನ ಅನುಮಾನ ದೃಷ್ಟಿಯಿಂದಾನೇ ನೋಡ್ತಾ ಇದ್ದೀನಿ. ಅಪರಾಧ ಸಾಬೀತಾಗೋವರೆಗೂ ಅವರು ಆರೋಪಿ ಅನ್ನಿಸ್ಕೋತಾರೆ ಹೊರತು ಅವರು ಅಪರಾಧಿ ಆಗಲ್ಲ. ಅವ್ರ ಅಪರಾಧಿ ಆಗಿರಬಾರ್ದು ಅನ್ನೋದೇ ನನ್ನ ಉದ್ದೇಶ ಕೂಡ. ಯಾರ ಅಭಿಪ್ರಾಯ ಏನೇ ಆಗಿರ್ಲಿ, ನಾವು ಮಾತ್ರ ಎರಡು ಕಡೆ ಇರೋದೇ ಒಳ್ಳೇದು. ಯಾರ ವಿರೋಧನೂ ನಾವು ಕಟ್ಕೊಳ್ಳೋದು ಬೇಡ. ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅನ್ನೋ ಹಾಗೆ ನಿಮ್ಮ ಅಕ್ಕ ಮತ್ತೆ ಕಾವೇರಿ ಜಗಳದಲ್ಲಿ ಒಬ್ರು ಸೋಲ್ತಾರೆ, ಒಬ್ರು ಗೆಲ್ತಾರೆ. ಆ ಗೆದ್ದವ್ರನ್ನ ನಾವು ಗೆಲ್ಲೋಣ. ಸುನಾಮಿ ಬಂದು ಮನೆನೇ ಹೊತ್ಕೊಂಡು ಹೋದ್ರು ಆ ಮನೆ ಹೆಂಡತಿಗೆ ಒಡವೆ ಚಿಂತೆ ಅಂತೆ. ಹಾಗೆ ನಿನಗೆ ಯಾರಿಗೆ ಏನೇ ಆದ್ರೂ ಕಂಪನಿ CEO ಇಷ್ಟೇ ಅಲ್ವಾ? ಕಾವೇರಿ, ಈ ಕೇಸ್ನ ವಿಚಾರವಾಗಿ ಸರಿ ತಪ್ಪಿನ ನಿರ್ಧಾರ ಕೋರ್ಟಲ್ಲಾಗತ್ತೆ. ಆದ್ರೆ ಮನೆಯ ಕೋರ್ಟಲ್ಲಿ ಅಪ್ಪನ ಮುಂದೆ ನಿನ್ನ ತಪ್ಪಿತಸ್ಥೆಯಾಗಿ ನಿಲ್ಲಿಸಿ ಆದಷ್ಟು ಬೇಗ ನಿನ್ನ ಈ ಮನೆಯಿಂದ ಆಚೆ ಹಾಕಿಸ್ತೀನಿ.
ಹಾಕಿಸ್ತೀನಿ. ಮಮ್ಮಿ, ಹಾಯ್ ನಿಧಿ. ಸ್ಕೂಲಿಂದ ಕರ್ಕೊಂಡ್ ಬರಕ್ಕೆ ಬರ್ಲೇ ಇಲ್ಲ. ಅಯ್ಯೋ ಸಾರಿ ಕಂದ, ನನಗ್ ತುಂಬಾ ಕೆಲ್ಸ ಇತ್ತು, ಅದಕ್ಕೆ ಬರ್ಲಿಲ್ಲ. ಹೌ ವಾಸ್ ಯೋರ್ ಡೇ? ಸೂಪರ್. ಹೌದಾ, ಸರಿ. ನಾನು ಸ್ನಾಕ್ಸ್ ಮಾಡ್ಕೊಡ್ಲಾ, ತಿಂತೀಯಾ? ಬೇಡ ಮಮ್ಮಿ. ಓಕೆ, ಹೋಗ್ ಫ್ರೆಶ್ ಅಪ್ ಆಗ್ಬಿಟ್ ಬಾ. ಮಮ್ಮಿ, ಅಪ್ಪ ಅಲ್ಲಿ? ಅಪ್ಪ ಆಚೆ ಹೋಗಿದ್ದಾರೆ. ಅಪ್ಪಂಗೆ ಜ್ವರ ಹೋಯ್ತಾ? ನಾನು ಅವ್ರ ಜೊತೆ ಆಟ ಆಡ್ಬೋದಾ? ಇಲ್ಲ ನಿಧಿ ಪುಟ್ಟ, ಇನ್ನು ಸ್ವಲ್ಪ ಸರಿ ಹೋಗ್ಬೇಕು. ಇನ್ನೂ ಸರಿ ಹೋಗಿಲ್ವಾ? ಮತ್ತಿನ್ ಯಾಕೆ ಆಚೆ ಕಳಿಸ್ದೆ? ನನಗೆ ಅಪ್ಪನ ನೋಡ್ಬೇಕು, ಅವ್ರ ಜೊತೆ ಆಟ ಆಡ್ಬೇಕು ಅನ್ನಿಸ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿವಸ ಅದಾಗಲ್ಲ ನಿಧಿ. ಆಗಲ್ವಾ? ಯಾಕೆ ಮಮ್ಮಿ? ಅದು ಅಪ್ಪನ್ಗೆ ಸ್ವಲ್ಪ ಎಮರ್ಜೆನ್ಸಿ ಕೆಲ್ಸ ಇತ್ತು, ಅದಕ್ಕೆ ಔಟ್ ಆಫ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಯ್ಯೋ, ನಂಗೆ ಹೇಳ್ದಾನೆ ಹೊಟ್ಟೋದ್ರ. ಎಮರ್ಜೆನ್ಸಿ ಅಂತ ಹೇಳದ್ನಲ್ಲ ನಿಧಿ ಪುಟ್ಟ. ಪಪ್ಪ ಏನಂದ್ರು ಗೊತ್ತಾ? ಅಲ್ಲಿ ಹೋಗಿದ ತಕ್ಷಣ ನಿನ್ಗೆ ವಿಡಿಯೋ ಕಾಲ್ ಮಾಡ್ತಾರಂತೆ. ಓಕೆ, ಯು ಕ್ಯಾನ್ ಟಾಕ್ ಟು ಹಿಮ್. ಹೌದಾ? ಅಪ್ಪ ಯಾವಾಗ ಬರ್ತಾರೆ? 1 ವೀಕ್ ಆಗ್ಬೋದು. ಅಷ್ಟೊಂದ್ ದಿನನಾ? ಪುಟ್ಟ, ಬೇಜಾರ್ ಮಾಡ್ಕೋಬೇಡ, ಅರ್ಥ ಮಾಡ್ಕೋ. ಓಕೆ ಮಮ್ಮಿ. ಹೋಗು. ಕಾವೇರಿ ಹೇಳ್ದಾಗೆ ಅವಳ ಅಪ್ಪನ ಆಕ್ಸಿಡೆಂಟ್ ಪ್ರಬಲನೆ ಮಾಡಿಸಿದ್ದು ಅಂತ ಪ್ರೂವ್ ಆಗಿ ಅರೆಸ್ಟ್ ಮಾಡಿಸಿದ್ಲೋ ಹೇಗೆ? ಒಂದು ವೇಳೆ ಅದು ನಿಜನೇ ಆಗಿದ್ದಿದ್ರೆ ಅವಳು ನನಗೆ ಫೋನ್ ಮಾಡಿ ವಿಷಯ ತಿಳಿಸ್ತಾ ಇದ್ಲು. ಅವಳು ಫೋನ್ ಮಾಡಿ ಹೇಳಿಲ್ಲ ಅಂದರೆ ಏನಿದ್ರ ಅರ್ಥ? ಅಂದರೆ ಪ್ರಬಲನ ಬೇರೆ ಯಾವುದೋ ವಿಷಯಕ್ಕೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರಾ? ಏನು ವಿಷಯ ಅಂತ ಫೋನ್ ಮಾಡಿ ಕೇಳೋಣವಾ? ನಾನೇ ಫೋನ್ ಮಾಡೋದು ಸರಿ. ಇದೇನಿದು? ಅಮ್ಮ ಕಾಲ್ ಮಾಡ್ತಿದ್ದಾರೆ. ಪ್ರಬಲನ್ನ ಅರೆಸ್ಟ್ ಮಾಡಿರೋ ವಿಷಯ ಅಥವಾ ರಾಮ್ ಸರಿಗೆ ಸ್ಲೋ ಪಾಯ್ಸನ್ ಹಾಕ್ತಿದ್ದ ವಿಷಯ ಏನಾದರೂ ಅಮ್ಮನಿಗೆ ಗೊತ್ತಾಗೋಯ್ತಾ? ಹಲೋ ಕಾವೇರಿ, ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ?